ಮೈಸೂರು ಜಿಲ್ಲೆ ಇಡೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ 2018ರಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಕುಮಾರ ಪರ್ವ ಚಾಲನೆ ಆಗಿದ್ದು ಇದೇ ಮೈಸೂರು ಜಿಲ್ಲೆ, ಇದೇ ಒಂದು ಪುಣ್ಯ ಭೂಮಿಯಲ್ಲಿ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತಂದುಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಜಿಲ್ಲೆ ಇದು. ಹಾಗಾಗಿ ಇಂಥ ಒಂದು ಜಿಲ್ಲೆಯಲ್ಲಿ 2ನೇ ಹಂತದ ಪ್ರವಾಸ ಹೇಗೆ ಎತ್ಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ನಿಮ್ಮೆಲ್ಲರನ್ನು ಕೂಡ ನಿಮ್ಮೆಲ್ಲರ ಹುಮ್ಮಸ್ಸು, ಆ ಒಂದು ಚೈತನ್ಯವನ್ನ ಕಣ್ಣಾರೆ ನೋಡಿ ನನಗೆ 100ಕ್ಕೆ 100ರಷ್ಟು ಆತ್ಮವಿಶ್ವಾಸ ಇದೆ. ನಿಮ್ಮೆಲ್ಲರ ಒಂದು ದೃಢ ಸಂಕಲ್ಪ, ದಯಮಾಡಿ 28ಕ್ಕೆ ವಿಧಾನಸಭಾ ಮೆಟ್ಲನ್ನ ಹತ್ತಿಸ್ತಕ್ಕಂಥದ್ದು ಒಂದು, ಇಲ್ಲಿ ಶಾಸಕರನ್ನ ಕಾಣ್ತಕ್ಕಂಥದ್ದು ಒಂದು, ಆದರೆ ಈ ವರ್ಷ ಕಾರ್ಯಕರ್ತರ ಚುನಾವಣೆ ಇದೆ. ಕಾರ್ಯಕರ್ತರ ಚುನಾವಣೆ ಬಹಳ ಗಂಭೀರವಾಗಿ ಈ ಬಾರಿ ಜನತಾದಳ ಪಕ್ಷ ಇದನ್ನ ಪರಿಗಣನೆಗೆ ತಗೊಂಡಿದೆ. ಕಾರಣ, ನಮ್ಮ ವಿಧಾನಸಭಾ ಚುನಾವಣೆಗಳಲ್ಲಿ, ನಮ್ಮ ಸಂಸತ್ ಚುನಾವಣೆಗಳಲ್ಲಿ ನಮ್ಮನ್ನ ಶಾಸಕರಾಗಿ ಮಾಡಬೇಕು, ನಮ್ಮನ್ನ ಸಂಸದರಾಗಿ ಮಾಡಬೇಕು ಅಂತಕ್ಕಂಥ ಪ್ರತಿನಿತ್ಯದ ನಿಮ್ಮ ಹೋರಾಟಕ್ಕೆ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ, ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಕೈಗೆ ಅಧಿಕಾರವನ್ನು ಕೊಟ್ಟು, ನಿಮ್ಮ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಈ ವರ್ಷ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯ ನಾಯಕರು ಪಣ ತೊಟ್ಟು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇವೆ ಗಟ್ಟಿಯಾಗಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಮಾದೇವಣ್ಣ ಅವರು ಮಾತಾಡ್ತಾ ಇದ್ರು, ಒಂದ್ ಕಡೆ ಪ್ರಸನ್ನ ಅವರು ಮಾತಾಡ್ತಾ ಇದ್ರು. ಇಬ್ರು ಮಾತಲ್ಲಿ ಒಂದು ಅಂಶವನ್ನ ನಾನು ಗಮನಿಸಿದೆ. ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ಕಣ್, ಸುಮ್ನಿರಣ್ಣ, ಸೂಕ್ಷ್ಮವಾಗಿ ಮಾತಾಡಬೇಕು, ನಾನು ಯಾಕೆ ಸಿಗಿಸ್ತೀನಿ ನಿಂಗೆ. ಮಾದೇವಣ್ಣು ನಾನು ದೃಢ ಸಂಕಲ್ಪ ತೊಟ್ಟಿದ್ದೀನಿ. 28ಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ಕಳೆದ 2 ದಶಕಗಳಿಂದ ಏನು ಯಾತನೆಯನ್ನು ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅದು ತುಂಬ ಹೃದಯದ ಸ್ವಾಗತ ನಿಮ್ಮ ಪರವಾಗಿ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಂದು ಕಡೆ ಪ್ರಸನ್ನ ಅವರು ಮೈಮೂಲ್ನ ಅಧ್ಯಕ್ಷರಾಗಿ ಬಹುಶಃ 3 ವರ್ಷಗಳ ಕಾಲ ಒಬ್ಬ ಯುವ ನಾಯಕ ಪ್ರಸನ್ನ ಅವರು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲು ಉತ್ಪಾದಕರಿಗೆ ಯಾವ ರೀತಿ ಅವರ ಒಂದು ಅವಧಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಪ್ರಸನ್ನ ಅವರಿಗೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ನಾನು ಅವರು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು, ಒಂದು ಸ್ವಲ್ಪ ಬೇಗ ಮದುವೆ ಆಗ್ಬಿಟ್ಟ ನಮ್ಮ ಅಣ್ಣ, ಮಕ್ಕಳೆಲ್ಲ ದೊಡ್ಡವರಾಗಿ ಬೆಳೆದ್ಬಿಟ್ಟವ್ರು ಅಷ್ಟೇ. ನನಗೂ ಅವನಿಗೂ ಒಂದೇ ವಯಸ್ಸಲ್ಲ, ಆದರೂ ನಮ್ಮ ಅಣ್ಣ ಅಂತ ಹೇಳಿದ್ದೀನಿ, ಬೇಗ ಮದುವೆ ಆಗೋದ, ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟವ್ರೆ ಅಂದೆ. ಇರ್ಲಿ, ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವ್ರು, 4-5 ವರ್ಷ ನಾ ಕಮ್ಮಿ ಇರ್ಬೋದು ಅಷ್ಟೇ. ಪ್ರಸನ್ನನಿಗೆ ಇವತ್ತು ಈ ವೇದಿಕೆ ಮೇಲೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ದಯಮಾಡಿ ನೋಡಿ, ಒಂದು ಮಾತನ್ನ ತಿಳಿಸ್ತೇನೆ. ಮಾದೇವಣ್ಣ ಅವರಾಗ್ಲಿ, ಪ್ರಸನ್ನ ಅವರಾಗ್ಲಿ, ಆ ತಂದೆ ಮಗನ ಬಾಂಧವ್ಯ ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತ ನಂಟದು, ಅಂತ ಸಂಬಂಧ ಅದು. ಅವರಿಬ್ಬರ ಬಾಯಲ್ಲೂ ಒಂದೇ ಮಾತು ಬಂದಿರೋದು, ಕಾರ್ಯಕರ್ತರ ನೋವನ್ನ ನಾವು ಕಣ್ಣಾರೆ ನೋಡಕ್ಕಾಗ್ತಾ ಇಲ್ಲ, ಕಾರ್ಯಕರ್ತರನ್ನ ರಕ್ಷಣೆ ಮಾಡಬೇಕು, ಅವ್ರನ್ನ ಉಳಿಸ್ಕೊಳ್ಬೇಕು, ಯಾಗಾದ್ರೂ ಮಾಡಿ. ಅದಕ್ಕೆ ಇಬ್ರೂ ಕೂಡ ಜೊತೆನಲ್ಲಿ ನಿಂತು ಈ ಕ್ಷೇತ್ರದ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥದ್ದು ಒಂದು, ಜೊತೆಯಲ್ಲಿ 28ಕ್ಕೆ ಜನತಾ ಸರ್ಕಾರ, ಈ ರಾಜ್ಯದಲ್ಲಿ NDA ಮಿತ್ರಕೂಟದ ಸರ್ಕಾರ ರಚನೆ ಆದಂತ ದಿನ 5 ವರ್ಷ ಏನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಹಿಂದಿನಿಂದನೂ ಕೂಡ ಕುಸಿದೋಗಿದೆ. ಅದಕ್ಕೆ ಒಂದು ಮರುಜೀವ ಕೊಡ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ಮೂಲಕ
ಇಬ್ರು ನಾಯಕರುಗಳು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಮಿಕ್ಕಂತ ವಿಚಾರಗಳು ಪಕ್ಷದ ವರಿಷ್ಠರು ನಿಮ್ಮ ಪ್ರೀತಿಯ ಮಾನ್ಯ ಕುಮಾರಣ್ಣ ಅವರು ಇದ್ದಾರೆ. ಕುಮಾರಣ್ಣ ಅವರ ಜೊತೆಯಲ್ಲಿ ಅತಿ ಶೀಘ್ರದಲ್ಲೇ ಎಲ್ಲ ಮೈಸೂರು ಜಿಲ್ಲೆಯ ನಾಯಕರು, ವಿಶೇಷವಾಗಿ ಸಾರಾ ಮಹೇಶ್ ಅಣ್ಣರವರು ಎಲ್ಲರೂ ಕೂತ್ಕೊಂಡು ಒಳ್ಳೆ ತೀರ್ಮಾನಗಳನ್ನ ತಗತ್ತೇವೆ. ಒಟ್ಟಾರೆಯಾಗಿ ನಾವು ತಗೊಳ್ತಕ್ಕಂಥ ತೀರ್ಮಾನ ಪಕ್ಷದ ಪರವಾಗಿ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ದಯಮಾಡಿ ಎಲ್ಲರೂ ಕೂಡ ಇದೇ ಹುಮ್ಮಸ್ಸಿನಿಂದ, ನನಗೆ ಗೊತ್ತು ಇದು ಪಿರಿಯಾಪಟ್ಟಣದಲ್ಲಿ ಈ ಸಭೆ ಯಾವ ಲೆಕ್ಕಕ್ಕಲ್ಲ. ಈ ಸಭೆ ನೀವು ಮನ್ಸು ಮಾಡಿದ್ರೆ ವಿಧಾನಸೌಧ ಗಡಗಿಸುವಷ್ಟು ತಾಕತ್ತು, ಆ ಶಕ್ತಿ ಒಂದು ಸಮಾವೇಶ ಮೂಲಕ ಮುಂದಿನ ದಿನಗಳಲ್ಲಿ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಒತ್ತಿ ಒತ್ತಿ ಹೇಳ್ತಾನೆ. ಮಹೇಶ್ ಅಣ್ಣವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ ಕಿವಿಲ್ ಒಂದೇ ಮಾತು ಹೇಳ್ತಾ ಇದ್ರು, ಎಲ್ಲ ಹೇಳ್ಬಿಟ್ಟವ್ರೆ ಚಿನ್ನ ವಜ್ರ ಅಂತ, ಇನ್ನೇನು ನನಗೆ ಉಳಿಸಿಲ್ಲ ಭಾಷಣ ಮಾಡಕ್ಕೆ. ಕೊನೆಗೆ ನನಗೆ ಮೈಕ್ ಕೊಟ್ಟವ್ರೆ, ತಗ ನೀನು ಮಾತಾಡು ಅಂತ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ, ಸನ್ಮಾನ್ಯ ಕುಮಾರಣ್ಣ ಅವರ ಮೇಲೆ, ಜನತಾದಳ ಪಕ್ಷ ಅಂದ್ರೆ ರೈತರ ಪಕ್ಷ ಅಂತಕ್ಕಂಥದ್ದು ರೈತರು ಪ್ರತಿ ಸಂದರ್ಭದಲ್ಲೂ ಕೂಡ ನೋಡಿದ್ದೀರಿ. ಅದನ್ನ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬರು ಪ್ರತಿ ಸಂದರ್ಭದಲ್ಲೂ ಸಾಬೀತು ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಪಕ್ಷವನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಇವತ್ತೇನು ಸೇರಿದ್ದೀವಿ, ಮುಂದೆ ಸಮಯ ಬರಲಿ. ನಿಖಿಲ್ ಕುಮಾರಸ್ವಾಮಿಗೆ ಇನ್ನೂ ಕೈಕಾಲು ಗಟ್ಟಗವೆ, ಹೆಂಗೋ ಇನ್ನೂ ಯಾವುದೋ ಶುಗರು ಪಗರು ಬಂದಿಲ್ಲ, ನೋಡುವ ಅದು ಎಲ್ಲಿವರೆಗೂ ಬರಲ್ಲ ಅಂತ. ಅದಿರ್ಲಿ, ಅದು ಬದಿಗಿಡುವ. ನಿಮ್ ಜೊತೆಯಲ್ಲಿ ಜಿಲ್ಲೆಯ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಆಗು ಹೋಗುಗಳಿರಲಿ, ಅದರ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೈಸೂರು ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಜೊತೆಯಲ್ಲಿ ಕೂತು ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥದ್ದಕ್ಕೆ, ಕಾರ್ಯಕರ್ತರನ್ನ ರಕ್ಷಿಸ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಹೆಜ್ಜೆ ಹಾಕ್ತೀನಿ. ದಯವಿಟ್ಟು ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿದ್ರು ಅದು ಇವತ್ತಿನಿಂದನೇ ಬದಿಗಿಟ್ಬಿಡಿ, ಅದು ಬಿಟ್ಟು ಮುಂದಕ್ಕೆ ಹೋಯ್ತೀನಿ. ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.